ಕೇಳ್ಪಟ್ಟೆ. ಸಾಕಷ್ಟು ಈ ರಾಜ್ಯದ ಪ್ರಸಿದ್ಧ ಅವಧೂತರುಗಳಿಗೆ ಒಂದಷ್ಟು ಜನಕ್ಕೇನೋ ಒಂದು ಒಳ್ಳೇದು ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಯಾರದು, ಹೇಗಾಯ್ತು, ಏನು? ಅದು ಮಾರ್ಗದಲ್ಲಿ ಹಿಂದೆ ಕಾಲ ಮಾರ್ಗದಲ್ಲಿ ವಿನಯ್ ಗುರೂಜಿ ಅನ್ನೋ ರೂಪರಲ್ಲೂ ಕೂಡ ಅವರಿಗೆ ಕೆಲವುದೊಂದು ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಹೋಗಿ ಅವರಿಗೆ ಒಂದು ಪರಿಹಾರವನ್ನು ಮಾಡಿ ಅವರನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಟ್ಟಿದ್ದೀವಿ. ಏನು, ಯಾವ ತರ ಪರಿಹಾರ? ನೀವು ಅಲ್ಲಿಗೆ ಗೌರಿ ಗದ್ದೆಗೆ ಹೋಗಿದ್ರಲ್ಲ, ಯಾವ ತರ? ಇಲ್ಲ, ಆಶ್ರಮ ಗೌರಿ ಗದ್ದಿಗೆ ಹೋಗಿ ಒಂದು ಪರಿಹಾರವನ್ನು ಮಾಡಿ ಅವ್ರಿಗೊಂದು ತಡೆ ದೃಷ್ಟಿಯನ್ನು ತೆಗೆದು ಅವರಲ್ಲಿರುವಂತ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಬಂದಿದ್ದು. ಅವರನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಆಗಮನ ಮಾಡಿದ್ದು. ಕೆಲವು ಕಾರಣಾಂತರದಿಂದ ಅವ್ರಿಗೆ ಬರುವುದಕ್ಕೆ ಆಗೋದಿಲ್ಲ ಅನ್ನೋದೊಂದು. ನೀವು ಹೇಳ್ತಾ ಇದ್ ಗುರುಗಳಿಗೆ ಎಷ್ಟನೇ ವರ್ಷ? ಯಾಕಂದ್ರೆ ಈಗ ವಿನಯ್ ಗುರುಜಿ ಅಂದ್ರೆ ಒಂಥರ ಸೆನ್ಸೇಷನಲ್ ಅವಧೂತರು ಅನ್ನೋ ಒಂದು ಫೇಮಸ್ ಆಗಿದ್ದಾರೆ. ಅವ್ರು ಹೇಳ್ತಕ್ಕಂಥ ಭವಿಷ್ಯ ಸುಳ್ಳಾಗೋದಿಲ್ಲ. ಸಾಕಷ್ಟು VIP, ಸಾಕಷ್ಟು ಭಕ್ತರುಗಳು ಅವ್ರಿಗೋಸ್ಕರ ಕಾಯ್ತಾರೆ, ವೆಯ್ಟ್ ಮಾಡ್ತಾರೆ. ಸೊ ಅಂಥವ್ರಿಗೂ ಕೂಡ ಸಮಸ್ಯೆ ಇತ್ತು, ಅದನ್ನ ಬಗೆಹರಿಸ್ತಿದ್ದೀರಿ ಅಂತ ನೀವು ಹೇಳ್ತಿದ್ದೀರಾ. ಸಾಕ್ಷಿ ಇದೆಯಾ ನೀವು ಅಲ್ಲಿ ಹೋಗಿದ್ಕೆ? ಸಾಕ್ಷಿ, ನಾವು ನೇರ ರೂಪ ಮಾರದಲ್ಲಿ ಹೋಗಿ ಬಗೆಹರಿಸಿರುವಂತದಂಥದ್ದು. ಆ ಕ್ಷೇತ್ರ ಮಾರದಲ್ಲಿ ತಾರಾದೇವಿ ಹತ್ರ ಹೋಗಿ ನಾವು ಒಂದು ಕೆಲಸವನ್ನು ಮಾಡಿಕೊಟ್ಟಿರುವಂತದ್ದು. ಅದು ಯಾರದು ತಾರಾದೇವಿ? ತಾರಾದೇವಿ ಆ ಕ್ಷೇತ್ರದ ಅಧಿಪತಿ ದೇವತೆ, ಅಂದ್ರೆ ಕ್ಷೇತ್ರ ಅಂದ್ರೆ ಆಶ್ರಮದ ಅಧಿಪತಿ ದೇವತೆ, ರಕ್ಷಣಾ ದೇವತೆ ಆಕೆಯ ರೂಪಮಾರದಲ್ಲಿ ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟು ಬಂದಿದ್ದು. ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತೀವಿ ಕಣಪ್ಪ, ಈ ಕ್ಷೇತ್ರ ಮಾರದಲ್ಲಿ ನೀನು ಕೂಡ ಮಾಡಿದೀಯ, ಆ ಕ್ಷೇತ್ರಕ್ಕೆ ಬಂದು ನಿಮ್ಮ ಹೇಳಿದಂತೆ ನಾನು ನಡ್ಕೊಂತೀನಿ ಅಂದ್ರು. ಅವರು ಕೆಲ ಕಾರಣಕರ್ತರದಿಂದ ಬರೋದಕ್ಕಾಗ್ಲಿಲ್ಲ. ಅವರಂತ ಫಂಕ್ಷನ್ ಮಾಡಿರುವಂತಹ ಕೆಲವು ಸಾಕ್ಷಿಗಳು, ಕೆಲವು ವಿಡಿಯೋಸ್ಗಳು ಎಲ್ಲದೂ ಕೂಡ ನಮ್ಮ ಹತ್ರ ಇದೆ. ಅವ್ರು ಬರೋದಕ್ಕೆ ಆಗ್ಲಿಲ್ಲ. ಆ ನಂತರ ಮಾರ್ಗ ನಮಗೂ ಕೂಡ ಮನಸ್ಸಿಗೆ ಸ್ವಲ್ಪ ಬೇಸರಿಕೆ ಆಯ್ತು, ಆ ಕಡೆ ಹೋಗಿಲ್ಲ. ಓಕೆ, ಈಗ ಅಘೋರಿಗಳಂದ್ರೆ ಎಲ್ಲವನ್ನು ತ್ಯಜಿಸ್ತವ್ರು, ಈ ಲೌಕಿಕ ಪ್ರಪಂಚದಿಂದ ತುಂಬಾ ದೂರನೇ ಉಳಿದವರು. ಈಗ ವಿನಯ್ ಗುರುಜಿಯವರ ಸಮಸ್ಯೆಯನ್ನ ಬಗೆಹರಿಸ್ತಿ ಅಂತ ಹೇಳ್ತಿದ್ರಿ. ಏನ್ ಸಮಸ್ಯೆ ಆಗಿತ್ತು, ಏನ್ ಪರಿಹಾರ ಕೊಟ್ರಿ, ಯಾವ ತರದ ಹೋಮ ಹವನಗಳಾಯ್ತು? ಅವರಿಗೆ ಮಾಂತ್ರಿಕ ಮಲಯಾಳ ಮಾಂತ್ರದಿಂದ ಅವರನ್ನು ತಡೆಗಟ್ಟಿದ್ರು. ಅವರ ಸಾಧನೆಗಳು, ಸ್ಪಂದನಗಳಲ್ಲಿ ಪಾದಕ್ಕೆ ಎಲ್ಲ ಬಂಧನಗಳು ಬರುವಂಥದ್ದು, ಮುಂದೆ ಎದ್ದು ಓಡಾಡೋದಕ್ಕೆ ತೊಂದರೆ ಆಗುವಂಥದ್ದನ್ನ ಮಾಡಿದ್ರು. ಅದಕ್ಕಾದಂಥ ತಡೆ ದೃಷ್ಟಿಯನ್ನು ತೆಗೆದು ಅದಕ್ಕಾದಂಥ ಪರಿಹಾರ ಮುಕ್ತಿಯನ್ನು ಕೊಟ್ಟು ಅಲ್ಲಿ ಸರಿಪಡಿಸಿ ಬಂದಿದ್ದು. ಈಗ ಹೇಳ್ತಿರೋದು ಎಷ್ಟನೇ ವರ್ಷದಲ್ಲಿ? ಯಾವ ವರ್ಷದಲ್ಲಿ ನೀವೇ ಹೋಗಿದ್ರಾ ಅಥವಾ ಅವ್ರ ಕಡೆ ನಿಮ್ಮನ್ನ ಕರೆದಿದ್ರಾ? ಯಾವ ತರ? ಅವರ ಕಡೆಯವರು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಕ್ಷೇತ್ರಕ್ಕೆ, ಆಶ್ರಮಕ್ಕೆ ಕರ್ಕೊಂಡು ಹೋದಂತ ಮಾರದಲ್ಲಿ ಅವರು ಹೇಳಿರು, ಈ ರೀತಿ ತೊಂದರೆಗಳು ಆಗಿದೆಯಲ್ಲ, ಏನ್ ಮಾಡೋದು, ಇದಕ್ಕೆ ಯಾವ ರೀತಿ ಪರಿಹಾರ ನಿನಗೆ ಆಗುತ್ತಾ ಅಂತೇಳಿ ಕೇಳಿರು. ಆಯ್ತು ಗುರುಗಳೇ, ಇದಕ್ಕೆ ನಾನು ಪರಿಹಾರವನ್ನು ಮಾಡ್ಕೊಡ್ತೀನಿ ಅಂತೇಳಿ ಒಪ್ಪಿಕೊಂಡು ಅದನ್ನು ನಾನು ಪರಿಹಾರವನ್ನು ಮಾಡಿಕೊಟ್ಟು ಅನಂತರ ಮಾರ್ಗದಲ್ಲಿ ಅವರು ಉತ್ತಮವಾದಂತ ರೂಪ ಮಾರ್ಗದಲ್ಲಿ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಸಮಸ್ಯೆ ಬರದಂತೆ ರಕ್ಷಣೆಯಲ್ಲಿ ಇದ್ದಾರೆ. ಆರೋಗ್ಯವ ರೂಪ. ಯಾವ ವರ್ಷದಲ್ಲಿ? 2022 ಯಾವ ವರ್ಷದಲ್ಲಿ? 2022ರಲ್ಲಿ ಕೆಲಸವನ್ನು ಮಾಡಿದ್ದು. ಅಂದ್ರೆ ಅಕ್ಸೆಪ್ಟ್ ಮಾಡಿದ್ರೆ ಅದಾದ್ಮೇಲೆ ನಿಮ್ಮಿಂದ ನಮ್ಗೆ ಒಳ್ಳೇದಾಯ್ತು ಅಂತ ಖುಷಿ ಪಟ್ರು. ನಿನ್ನಂತ ಶಿಷ್ಯ ಇದ್ದರೆ ನಮ್ಗೆ ಯಾಕಪ್ಪ ಭಯ ಅಂತ ಹೇಳ್ಬಿಟ್ಟು ಬೆಂತೊಟ್ಟಿದ್ರು. ತುಂಬಾ ಖುಷಿ ಪಟ್ರು ಮಾಡುವಂತ ಕೆಲಸವನ್ನು ನೋಡಿ, ಭಾರಿ ಖುಷಿ ಪಟ್ರು. ಸಾಧನೆ ಮಾಡಿದ್ರೆ ಈ ರೀತಿ ಮಾಡ್ಬೇಕು ಕಣಪ್ಪ, ಈ ತರ ಸಾಧಕರು ಇರಬೇಕು ಅನ್ನೋದಲ್ಲಿ ತುಂಬಾ ಖುಷಿ ಪಟ್ರು.